ಅಂದ್ರಣ್ಣ ಓಹೋ ಹೋ ಹೋ ಬಾ ಜಯಣ್ಣ ನೆಂದವ್ರ ಮಂದಲ್ಲಿ ಅಂದಂಗೆ ಅದೇನಪ್ಪ ಪೂರ್ವಾಗಿ ಬಂದ್ಬಿಟ್ಟಿದೆ ಈ ಕಡೆಗೆ. ಅಲ್ಲ ಈ ಹೊಲದ ತಾವ ಬೆರ್ಚಪ್ಗಳು ಹಾಕಿರ್ತಾರಲ್ಲ ಅವು ನೆಟ್ಟಿಗೆ ಕುಂತಿರ್ತಾವಲ್ಲ ಹಂಗ್ ಕುಂತ್ಕೊಬಿಟ್ಟಿದ್ಯಲ್ಲ ಏನ್ ಇಸೇಸ. ಅಯ್ಯೋ ಅದ್ ಯಾಕೆ ಅಂತ ಹೇಳಿ ಬಿಡು ಜಯಣ್ಣ. ನಿನ್ ಕಣ್ಣುವೆ ಕಮಲಾಕನ್ ಕಣ್ಣುವೆ ತಪ್ಪಿಸ್ಬಿಟ್ಟು ದೂರ ಹೊಟ್ಟೋಗಿದ್ದೀವಿ ವಸಿ. ಅದ್ಯಾವ ಊರ್ಗವಣ ಅವೋ ಅಯ್ಯೋ ಅದನ್ನ ಹೇಳಿದ್ರೆ ಮತ್ತೆ ನೀನ್ ಅದಕ್ಕ ಏನಾರು ಹೇಳ್ಕೊಂಡ್ ಬೈಯಾಕ ಕೇಳದ್ ನನ್ನ. ಇಲ್ಲ ಹೇಳು ಓಳು ಅಂತ ಹೇಳ್ತಿದ್ಯಾ? ನೀವ್ ಹೋಗಿದ್ಕು ಹಿಂಗ್ ಕುಂತ್ಕೊಂಡಿರಕ್ಕೂ ಏನಪ್ಪ ಸಂಬಂಧ? ಅಪ್ಪೋಯ್ ಅದೇನ್ ವಸಿ ದೂರಿತ್ತ 900 ಕಿಲೋಮೀಟರ್ ಕಪ್ಪ ಹೋಗಿದ್ದು. ಒಯ್ತಾ 900 ಬತ್ತಾ 900. ಯಾವ್ದ್ರಲ್ಲಿ ಜಟ್ಕಾ ಗಾಡಿಲಿ ಹೋಗಿದ್ದೇನಣ್ಣ? ಕವ್ವ ಅದೊಂದು ಕಡಿಮೆ ಆಗಿತ್ತು ಬಿಡು. ಪಾದಯಾತ್ರೆನಾಗ ಹೋಗಿದ್ದ ಅನ್ಸ್ತದ. ಇರ್ಬೇಕು ಹಿಂಗ್ ಕುಂತವನೆ ಅಂದ್ರೆ. ಬಿಡು ಬಿಡು ಅದೆಲ್ಲ ಆ ಪಾರ್ಟಿ ನಡೆಯಕಾದ ಜಯಣ್ಣ. ನೋಡಪ್ಪ ನಾನು ಟ್ರೈನ್ ಆಗಿ ಹೋಗಿದ್ದಿ ಆಯ್ತಾ, ನಿದ್ದು ಬರೋಲ್ದು. ಟ್ರೈನು ಕುಲುಕ್ಬಿಟ್ಟದೆ ಅನ್ಸ್ತದೆ. ಬಿಡು 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 ಏನು ಇದು ಹಂಪ್ಗಳಿತ್ತಪ್ಪ ಟ್ರೈನ್ ಹೋಗೋ ಜಾಗದಲ್ಲಿ. ಯಾರಿಗ್ ಗೊತ್ತು ಬಿಡು ಹಂಗೆಲ್ಲ ಮಾತಾಡ್ಬೇಡ ಕಣ. ಟ್ರೈನು ಸರಿಯಾಗಿ ಹೋಯ್ತಾ ಇತ್ತು ಕಣ ಹಳಿ ಮೇಲೆ. ನಂಗ ಮನೇಲಿ ಮಲ್ಗಿ ರೂಢಿ ಅಲ್ವಪ್ಪ, ಹೊಸ ಜಾಗ ಅದಕ್ಕೆ ವಸಿ ನಿದ್ದಿಲ್ಲ. ನನ್ಗೆ ಗೊತ್ತಾತು ಎಲ್ಲೋ ಮ್ಯಾಕ್ ಮನಗಿದ್ದನ್ ಕೆಳಗ್ ದಬಕಾನ್ ಬಿದ್ಬಿಟ್ಟಿದೆ ಅಂತ ಅನ್ಸ್ತದೆ. ಅದನ್ನೇ ಕಾಯ್ಕೊಂಡಿದ್ದೆ ನೀನು. ನಡು ಮುರಿದೋಗಿದ್ದ ಕಾಣಿ ನನಗ. ಅಲ್ಲ ಮತ್ ಹಿಂಗ್ ಕುಂತೀಯ ಅಂದ್ರೆ ಏನೋ ಸಮಸ್ಯೆ ಆಗಿರ್ಬೇಕು. ಅಲ್ಲಕ್ಕಪ್ಪ ನಮ್ಮೇನು ಆಡ ಈಕಳ ನಮ್ಗೆ ವಯಸ್ಸಾಕಿಲ್ವಪ್ಪ, ಅದಕ್ಕೆ ಓಸಿ ನಡ ನೋಯ್ತಿತ್ತು ಕಣ. ಅದಕ್ಕ ಸುಮ್ಮನೆ ಕುಂತ್ಕೊಂಡು ಹೇಳು. ನೋಡಪ್ಪ ಇನ್ನು ಸ್ವಲ್ಪ ನೀನೇನಾರ ಮುಂದುವರ್ಸ್ರೆ ಮಾತಾ ಪಡ್ಸಾಲೆ ದೊಡ್ಡದಾಗೆ ಅದೇ ಮನಿಕ ಮಾತಾಡ್ಬೇಕಾಗ್ತದೆ. ಆಯ್ತು ಮನಿಕೊಂಡ್ರಾಯ್ತು ಮನಿಕೋ, ಅದಕ್ಕೇನು ಚೆನ್ನಾಗೆ ಬರ್ತದೆ ಕಣ ವಾಯ್ಸು, ಚೆನ್ನಾಗೆ ಬರ್ತದೆ ಮನಿಕಂಡ್ರಿ. ಹೇಳಪ್ಪ ಅದೇನ್ ಸಮಾಚಾರ ತಂದಿದ್ದ ಇವತ್ತು ಜಯಣ್ಣ? ಅಲ್ಲ ನಿನ್ ಮನೆ ಗೊಂತು ಐತಲ್ಲ ಐತ್ಲಾಗೆ, ಅದ್ರಾಗೆ ಗುಬ್ಬಚ್ಚಿಗಳೆಲ್ಲ ಏನ್ ಚಿವ 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 ಅಂತ ಇದ್ವಲ್ಲ ಅಲ್ವಾ? ಈಗೆಲ್ ಕಾಣ್ತಲೇ ಇಲ್ವಲ್ಲ. ಏನ್ ಗೂಡ ಗಿಡ ಎಲ್ಲ ಕಿಲಿನ ಮಾಡಿಸ್ಬಿಟ್ಟ ಹೆಂಗೆ? ನೋಡಪ್ಪ ಗುಬ್ಬಚ್ಚಿ ಅಂತ ಹೇಳ್ತಿದ್ದೆ ನೀನು ಆಯ್ತಾ. ನಮ್ ಕಡೆ ಎಲ್ಲ ಹಂಗಂದಾರ. ಏನಂದಾರ ಗುಮ್ಚಕ್ಕಿ ಆಯ್ತಾ. ಗುಮ್ಚಕ್ಕಿ ಗೂಡ್ ಕಟ್ಟದೆ ಅಂದ್ರೆ ನಾವು ಐಕ್ಳಾಗಿದ್ದಾಗ ಆ ಗೂಡ್ನ ಹೋಗಿ ಇಣ್ಕಿ ನೋಡಮ್ ಆಯ್ತಾ. ಅದೇನ ಕಸ ಪಸ ಎಲ್ಲ ತಂದು ಗೂಡ ಕಟ್ಟೋದು ಹುಲ್ಲು ಎಲ್ಲ ಇರೋದು. ಈಗೇನು ಅಂಚನ್ ಮನೆ RCC ಮನೆ ಎಲ್ಲ ಅದೇ ಅಂಚನ್ ಮನೆಗೂ ಕಟ್ತಿತ್ತು ಬಿಡು. ನಮ್ದೆಲ್ಲ ಗುಳ್ಳಲ್ವಪ್ಪ ಮೊದಲು. ಆ ಗುಳ್ನಾಗೆ ಗುಮ್ಚಕ್ಕಿಗಳು ಬಂದ್ಬಿಟ್ರು ನಮಗ್ ಸಂತೋಷಕ್ಕಯ್ಯ ಹಿಡಿಯಕ್ ಹೋಗಮ್. ಹಳೆ ಕತೆ ಬಿಡು ಈಗಿಂದ ಹೇಳು. ಅಲ್ಲಕ್ಕಪ್ಪ ಹಿಂದಿನ ಕತೆ ಬಿಟ್ಬಿಡು ಅಂತ ಹೇಳ್ತಿದ್ದೆ ಎಲ್ಲ ನೀನು. ಈಗ ಏನ್ ಮಾಡ್ದೆ? ಏನಾಯ್ತು ಈಗ ಅದ್ ಯಾಕ ಬತ್ತಿಲ್ಲ ಅಂತ ನೀ ಕೇಳ್ತಿದ್ದೆ ಅಲ್ವಪ್ಪ? ನಿಮ್ ಮನ್ಲೆ ಇತ್ತಲ್ಲ ಕೂಡೇನಾತು ಅಂತ ಕೇಳ್ದೆ ಅಷ್ಟೇ. ಅಲ್ಲಕ್ಕಪ್ಪ ನಾನು ಅದ್ ಯಾಕ ಏನು ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಅದ್ಯಾರ ತಿಳಿದವ್ರೊಬ್ರು ಸಿಕ್ಕಿದ್ರು ಆಚೆಕೇರಿನಾಗೆ. ಅಲ್ಲ ಕಣ್ಣೆ ನೋಡ್ದಿಯ ನೀನು ಇತ್ತೀಚೆಗೆ ಈ ಗುಮ್ಚಕ್ಕಿ ಎಲ್ಲ ಮಾಯ ಆಗ್ಬಿಡ್ತಾದೆ ಅಂತ. ಅದ್ಯಾಕ ಹಂಗ ಮಾಯ ಆಯ್ತಿದ್ದು? ಯಾರ ಕದ್ಗಿದ್ಕೊಂಡ್ಬಿಟ್ಟೋಯ್ತಾ ಇದಾರ ಅಂತ ನಾನು ಕೇಳ್ದಿ. ಇಲ್ಲ ಕಣ ಅದೇನ ಈಗ ಮೊಬೈಲ್ ಅಂತಲ್ಲಪ್ಪ ಈ ಕಿರಣ, ಅದೇನಂತ ನಾವು ಇಂಗ್ಲಿಷ್ನಾಗೆ ಈ ಕಿರಣ ಅದೇನೋ ವಿಷ ಕಕ್ತದಂತಲ್ಲವ ಮೊಬೈಲ್. ಅದೆಂತದ್ ಕಕ್ತದೆ ಈಸಾನ ಮೊಬೈಲ್ ಮಡಿಕಬಿಟ್ರೆ ನಾನು ನೀನು ವಾಂತಿ ಮಾಡ್ದಂಗ ಕಂಡದ ಅದು. ಅದ್ರದ್ದು ಟವರ್ ಹಾಕಿರ್ತಾರಲ್ಲ ಅದಕ್ಕೆ ಹಂಗ ಆಯ್ತದೆ ಅಂತಾರೆ. ಆದ್ರೆ ಕೆಲವ್ರು ಅದ್ ಸುಳ್ಳು ಅಂತಾರೆ. ಅದನ್ನ ಹೇಳ್ದ ಅದ್ ನನ್ಗೆ ಈಗ ನೆಪ್ಪ ಆಯ್ತು. ರೇಡಿಯೇಷನ್ ಅದೇನೋ ಬರ್ತದಂತಲ್ಲಪ್ಪ, ಅದರಿಂದ ಅದೇನೋ ಗುಮ್ಚಕ್ಕಿಗಳು ಮಾಯ ಆಗ್ಬಿಡ್ತಾವೆ ಅಂತ ಅಂದ್ರ. ಗುಬ್ಬಚ್ಚಿಗಳು ಓಲಿ ಗುಮ್ಚಕ್ಕಿ ಮನಸ್ಸಿನ ಜೊತೆ ವಾಸ ಮಾಡೋ ಪಕ್ಷಿ. ಅದು ಕಾಡ್ನಾಗಿರೋ ಪಕ್ಷಿ ಅಲ್ಲ. ಆಮ್ಯಾಕೆ ಮನ್ಸ ಏನು ಬಳಸಿ ಬಿಸಾಕ್ತಾನಲ್ಲ ಅದೇ ಅದ್ರ ಆಹಾರ. ಈ ಮುಂಚೆ ಎಲ್ಲ ಈ ಅವರೆಕಾಯ ತಕೊಬಂದು ಸುಲಿತಾ ಇದ್ರೆ ಸುತ್ತ ಚಿವು 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 ಅಂತ ಕುಂತಿರೋವು. ನೀನ್ ಕಾಳ ಒಳಗ ಹಾಕೊಂಡು ಹುಳ ಹೊರಗೆ ಎಸ್ತ್ರೆ ಲಬಕ್ಕಂತ ಇಲ್ವಾ?
ಆಮೇಲೆ ಮನೆನಾಗೆ ಕಾಳುಗಳನ್ನ ಏನಾದ್ರು ಸ್ವಚ್ಛ ಮಾಡ್ಬೇಕಾದ್ರೆ ಕಾಳಿಂದ ಏನಾದ್ರು ಹೊರಗಡೆ ತೆಗೆದು ಎಸ್ತ್ರೆ ಅಲ್ಲೇ ಕೊಕ್ಕ ಹಾಕೊಂಡು ಅಂತ ಕಾಳ ತಿನ್ಕೊಳ್ಳವು. ಹಂಗಾಗಿ ಮನುಷ್ಯನ ಜೊತೆ ವಾಸ ಮಾಡ್ತಿದ್ದಂತ ಪಕ್ಷಿಗಳು. ಈಗ ಮನುಷ್ಯರು ಏನ್ ಮಾಡವ್ರು, ಹಳ್ಳಿನಾಗೂ ಅಷ್ಟೇ ಎಲ್ಲಾ ಕ್ಲೀನ್ ಮಾಡ್ಸಿರೋ ಪದಾರ್ಥವೇ ತಗೋಬರ್ತಾರೆ. ರಾಗಿ ಗುಬ್ಬಚ್ಚಿಗೆ ಹಾಕಕ್ ಏನು ಇಲ್ವೇ ಇಲ್ವಲ್ಲ, ಇಲ್ಲ ಕಣ್ಣ. ಅವಾಗ ಈ ಬಾವಿಕಲ್ ಸಂದಿಲೆಲ್ಲ ಗೂಡ್ ಕಟ್ಟಿರೋದು, ನಮ್ಗೆ ಭಯ ಮರಿಯಲ್ಲಿ ನೀರಿಗೆ ಬಿದ್ದೋಯ್ತದೋ ಅಂತ ದಿನ ಬಾಳ್ಗಾಗಿ ಹೋಗೋದು, ಅದನ್ನ ನೋಡೋದು. ಬಾವಿ ಇರ್ಲಿಲ್ಲ ಅಲ್ಲೆಲ್ಲ ಕಟ್ಟಿರೋದು. ಆಮೇಲೆ ಅಣ್ಣ ಈ ತೆಂಗಿನ ಮರಕ್ಕೆ ಏನಾರ ಮುಳ್ ಕಟ್ಟಿದ್ರೆ ಕೋತಿ ಹತ್ಬಾರ್ದು ಅಂತ ಅಲ್ಲೆಲ್ಲ ಗೂಡ್ ಕಟ್ಟೋದು. ಒಂದ್ಸತಿ ಕಣಣ್ಣ ಅಲ್ಲಿಂದ ಮರಿ ಕೆಳಗ್ ಬಿದ್ದೋಯ್ತು. ನಾನೇನ್ ಮಾಡ್ಬಿಟ್ಟೆ, ನಾನ್ ಯಾಕೆ ಬೀಳಿ, ಮರಿ ಬಿದ್ದಿತ್ತು ಅಂತ ಅದನ್ನ ಎತ್ಕೊಂಡೆ. ಅದು ವಾಪಸ್ ಆ ಗೂಡಲ್ಲಿಟ್ರೆ ಅದು ವಾಪಸ್ ತೊಳ್ಬಿಡೋದ ಕೆಳಕ್ಕೆ. ಅದ್ ಒಂದ್ಸತಿ ಗೂಡಿನ ಬಿದ್ರೆ ಸೇರ್ಸಲ್ವಂತೆ. ಮನಸ್ಸರು ಮುಟ್ಟಬಾರದು ಅಂತ. ಮನಸ್ಸು ಬಿಟ್ರೆ ಏನಾಗತ್ತೆ, ಅದು ಹೊರಗಾಕ್ಬಿಡೋದು ಅಂತ, ಅದನ್ನ ಬೈಸ್ಕಾರ ಹಾಕೋದು ಅಂತ ಹೇಳ್ತಾರಲ್ಲ. ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಸೇರಿಸ್ಕೊಳಕಿಲ್ಲ. ಚಿವ 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 ಅಂತ ತೊಳ್ತತೆ, ಆಮ್ಯಾಗ ಸೇರಿಸ್ಕತ್ತದೇನೋ ಗೊತ್ತಿಲ್ಲ. ಆಮ್ಯಾಗ ನೋಡಿರೋರು ಯಾರು, ಒಟ್ನಲ್ಲಿ ಅದಕ್ಕೂ ಒಂಥರ ಚೌ 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 ಗುಬ್ಬಿ ಅಂತ ಒಂದ್ ಪದ್ಯ ಬೇರೆ ಇತ್ತಲ್ಲ ಸಣ್ಣ ಸಣ್ಣವರಾಗಿದ್ದಾಗ. ಈಗ ನಾನು ಏನ್ ಹೇಳಕ್ ಹೊಂಟಿ ಅಂದ್ರೆ, ಜಯಣ್ಣ ಎಲ್ಲರೂ ಸೋಸಿರತ್ತಾರೆ, ಕಿಲಿನ ಮಾಡಿರತ್ತಾರೆ ಅಂತ ಹೇಳ್ದಲ್ಲಪ್ಪ. ಈಗ ಏನಾಗ್ಬಿಟ್ಟದೆ, ತೂರದು, ಕೇರದು, ಒನಿಯೋದು ಇವೆಲ್ಲ ಬಿಟ್ಟ ಜನ. ಒನಿಯೋದು ಅಂದ್ರೆ ಒಂದ್ರಾಡೋದೇ ಗೊತ್ತಿಲ್ಲ, ನೀನ್ ಒನಿಯ ತನಕೋದೆ. ಒಂದ್ರಿ ಅಂದ್ರೆ ಗೊತ್ತಿಲ್ಲ. ಮುಂಚೆ ಎಲ್ಲ ಒಂದ್ಕೆಲ್ ಕುಟ್ಬಿಟ್ಟು ಅಲ್ಲೇ ಒಂದ್ರಾಡಿ ಎತ್ಕೋತಾ ಇದ್ದ. ಮೊನ್ನೆ ಅರ್ಶನ ಶಾಸ್ತ್ರಕ್ಕೆ ಹೋಗಿದ್ನ, ಏನ್ ಮನ್ ತುಂಬಾ ಹುಡ್ಕಾಡ್ತಾರ ಒಂದ್ರಿಯ. ಆಮ್ಯಾಲೆ ಗಂಡಿಗೆ ನೀರ್ ಹಾಕ್ಬೇಕಲ್ಲ, ಗಂಡಿಗೆ ಅರಸನ ಹಚ್ಬಿಟ್ಟು ಒಂದ್ರಿ ತಕ ಬನ್ನಿ ಅಂದ್ರೆ 10 ಹೆಣ್ಣೈಕ್ಳು ಏನ ಹಂಗಂದ್ರೆ ಅಂತ ಕೇಳ್ದ. ಆಮೇಲೆ ಮ್ಯಾಲೆ ಎಲ್ಲೋ ಒಳಗಡೆ ಹಳೆ ಕಾಲದ ಸಾಮಾನೆಲ್ಲ ತುಂಬಿರೋ ಜಾಗದಿಂದ ಒಂದ್ರಿಯ ತಗೊಬಂದು ಮ್ಯಾಲ ಹಿಡ್ದು ಆಮೇಲಿಂದ ನೀರ್ ಹಾಕಿದ್ದಾಯ್ತು. ನೀನು ಅರ್ಶನ ಶಾಸ್ತ್ರಕ್ಕೆ ಹೋಗಿದ್ಯಾ ಅಥವಾ ಈ ಹೋಳಿ ಹಬ್ಬಕ್ಕೆ ಹೋಗಿದ್ಯಪ್ಪ? ಅಲ್ಲ ಕಣ್ಣ, ಅರ್ಶನ ಶಾಸ್ತ್ರ ಆದ್ಮೇಲೆ ಗಂಡು ಅಥವಾ ಹೆಣ್ಣಿಗೆ ತಲೆ ಮೇಲೆ ಒಂದ್ರಿ ಇಟ್ಬಿಟ್ಟು ನೀರ್ ಹಾಕಲ್ವೇ, ಚೆನ್ನಾಗಿ ಬೀಳ್ಲಿ ಅಂದ್ರೆ ಅದನ್ನು ಗೆಪ್ತಿ ಮಾಡ್ಕದ. ಹೋಳಿನೂ ಆಯ್ತಲ್ಲವ, ಅದಕ್ಕೆ ಬೆಂಗಳೂರು ಪೇಟೆಗೆ ನೀ ಕರ್ಕೊಂಡು ಹೋಗಿರ್ನಿಲ್ವಾ? ಅದ್ಯಾವ್ದೋ ಒಂದು ರೂಮ ಮಾಡ್ಬಿಟ್ಟು ಎಸಿ ಗಾಳಿ ಬರೋದು ತಣ್ಣಗೆ, ಅದೇನೋ ಒಳಗಿತ್ತಲ್ಲಪ್ಪ ಸ್ನಾನದ ಮನೇಲಿ ನೀರಿಗೆ ಕಳೋದು, ಅದೇನಂತಾರ ಬಿಡ್ಬಿಡಿಯಾಗಿ ನೀರ್ ಬೀಳ್ತದಲ್ಲಪ್ಪ, ಅದು ಹಂಗೆ. ಅದು ಒಂದ್ರಿನಾಗ್ಬಿಟ್ರೆ ಹಿಂದೆಲ್ಲ ಸವಾರ ಎಲ್ಲಿತ್ತಣ್ಣ, ಹಿಂದೆಲ್ಲ ಸವಾರ ಎಲ್ಲಿತ್ತು. ನಮ್ ಜನ ಈ ಒಂದ್ರಿನಾಗ ಮೇಲ್ಗಡೆಯಿಂದ ನೀರ ಬಿಟ್ಕೊಬಿಟ್ಟು ಅದೇ ಸವಾರ ಅನ್ಕೊಂಡ್ ಖುಷಿ ಪಡೋದು. ಈಗ ನಮ್ ಸ್ನೇಹಿತ ಒಬ್ಬಿದ್ದ, ಅವ್ರ ಜಮೀನಾಗೆ ಒಂದ್ 8 ಅಡಿ ಬಾಳೆ ಗಿಡ ಬೆಳೆದ್ ಬಿಟ್ಟಿತ್ತ. ಇವ ಪಕ್ಕದ ಮರಕ್ಕ ಒಂದ್ರಿಯಾಗ ಕಟ್ಬಿಟ್ಟು ಕೋಲ್ಗೆ ಆ ಬಾಳೆ ಗಿಡದ ಮ್ಯಾಕೆ ಪೈಪ ಇಟ್ಬಿಟ್ಟು ಆ ಒಂದ್ರಿ ಮೇಲೆ ನೀರ್ ಬಿಡ್ಬೇಕು, ಕೆಳಗಡೆ ನಿಂತ್ಕೊಂಡ್ ಸ್ನಾನ ಮಾಡುವ. ಬಾರ್ಲಾ ಜಯಣ್ಣ, ಪ್ಯಾಟೆನಾಗ ಯಾಕೆ ಓದಿ, ಹಳ್ಳಿ ಕಡೆ ಏನು ಸವಾರ್ ಇರಕ್ಕಿಲ್ವಾ ಅಂತ ಏನ್ ಚಂದ ಬತ್ತಿದ್ ಗೊತ್ತ ನೀರು. ಈಗ ನಂಗೂ ಒಂದ್ ನೆಪ್ಪ ಆಯ್ತದೆ ಬಿಡು, ಈ ಹಳೆ ಪಿಕ್ಚರ್ಗಳು ನೋಡಿದೆಯಲ್ಲಪ್ಪ, ಈ ಮಳೆ ಬರೋ ಸೀನು ಅದೆಲ್ಲ ಹೆಂಗ್ ಮಾಡ್ದವ್ರು ಅಂತಂದ್ರೆ ನಮ್ಮ ಐಕ್ಳೆಲ್ಲ ಚೆನ್ನಾಗಿ ಹೇಳ್ತಿದ್ವು. ಅಲ್ಲಕಪ್ಪ ಅದ್ ಗೊತ್ತಿಲ್ವಾ ನಿನಗೆ, ಒಂದ್ರಿನ ಮ್ಯಾಕ್ ಹಿಡಿದ್ ಬಿಡ್ತಾರೆ, ಅಲ್ಲಿಗ್ ನೀರ್ ಬಿಡ್ತಾರೆ, ಮಳೆ ಬಂದಂಗ್ ಬರ್ತದೆ ಅಂತ. ನನಗ ಅನ್ನಿಸ್ತಿತ್ತು, ಅಲ್ಲಕಪ್ಪ ಅಷ್ಟು ದೊಡ್ಡ ಜಾಗಕ್ಕೆಲ್ಲ ಮಳೆ ಬರ್ತದೆ, ದೊಡ್ಡ ಒಂದ್ರಿಯ ಇರ್ಬೇಕು ಅಂತ ನಾನು. ಅದ್ ಹೆಂಗ ಅಂತ ನನ್ಗೆ ಈಗ್ಲೂ ಗೊತ್ತಾಗಿಲ್ಲ ಕಣ್ಜಯ್ಯಣ್ಣು. ಅದು ಎಷ್ಟು ಹೀರೋಯಿನ್ ಓಡಾಡೋ ಅಷ್ಟಕ್ ಮಾತ್ರ ನೀರ್ ಬಿಡ್ತಾರೆ ಅನ್ಸುತ್ತೆ. ಸಣ್ಣ ಒಂದ್ರಿಲಿ ಏನು ಗೊತ್ತಿಲ್ಲ ಕಂಬಿಡಪ್ಪ ನಾನ್ ಕಾಣೆ. ಈಗ ವಿಚಾರ ಎಲ್ಲಿಂದ ಎಲ್ಗೋ ಹೋಯ್ತಾ ಇದೆ, ಗುಬ್ಬಚ್ಚಿಯಿಂದ ಒಂದ್ರಿಗೋಯ್ತು. ಹಾಗಂದ್ರೆ ಒನೆಯೋದು ಕೇರೋದು ಇವೆಲ್ಲ ಗೊತ್ತಿಲ್ಲ ನಮ್ ಜನಕ್ಕೆ ಅಂತ ಅಲ್ಲ. ಕೆಲ್ಸ ಓಲಿ ಕಣಣ್ಣ, ಆ ಸಲಕರಣೆಗಳನ್ನು ಗುರ್ಸೋರಿಲ್ಲ ಇವಾಗ. ಹಿಂದಿನ ಕಾಲದಾಗ ಏನೇನೆಲ್ಲ ಸಲಕರಣೆಗಳು ಬಳಸ್ತಾ ಇದ್ರಲ್ಲ, ಅವು ಮಾಯ ಆಗವೆ, ಆ ಕೆಲ್ಸವೂ ಮಾಯ ಆಗವೆ, ಗುಬ್ಬಚ್ಗಳು ಮಾಯ ಆಗ್ಬಿಟ್ಟವೆ. ನೋಡು ಜಯಣ್ಣ, ಹಂಗಿಯೇ ಈಗ ಕೆಲ್ಸದ ಜೊತೆಗೆ ಆ ಸಲಕರಣೆಗಳು ಬಳಕೆ ಆಯ್ತಿದ್ರೆ ಕೆಲಸನೂ ನೆಪ್ಪಿರ್ತದೆ, ಆ ಸಲಕರಣೆಯೂ ನೆಪ್ಪಿರ್ತದೆ ಕಪ್ಪ ಇಲ್ವಾ. ಹಂಗಾಗ್ಬಿಟ್ಟದೆ ಅಂದ್ರೆ ನಮ್ಗೆ ಹಳ್ಳಿ ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತು. ಈಗ ನನ್ನ ತಲೆಮಾರಿನವ್ರಿಗೆ ನಿನ್ ತಲೆಮಾರಿನವ್ರಿಗೆ ಎಲ್ಲರಿಗೂ ಗೊತ್ತು ಕಪ್ಪ ಏನೇನ್
ಏನು ನಾವು ಈ ವ್ಯವಸಾಯಕ್ಕೆ ಬಳಸ್ತೀವಿ ಅಂತ. ಈಗಿನ ವ್ಯವಸಾಯ ಮಾಡೋರಿಗೆ ಟ್ರ್ಯಾಕ್ಟರ್ ಬಿಟ್ರಿ ಇನ್ನೇನ್ ಗೊತ್ತಿದೆ ಜಯಣ್ಣ. ಟ್ರ್ಯಾಕ್ಟರ್ಗೆ ಸೇರಿಸ್ಕೊಂಡು ಟಿಲ್ಲರು, ನೇಗ್ಲು, ಆಮೇಲೆ ಬೇರೆ ಬೇರೆ ತರದ್ದೆಲ್ಲ ಬಂದ್ಬಿಟ್ಟು ಗುಂಡಿ ಹೊಡಿಯೋವು ನೋಡಪ್ಪ. ಮನೆಗೆ ಪಿಲ್ಲರು, ಈ ಗದ್ದೆಗೆ ಟ್ರ್ಯಾಕ್ಟರ್, ಟಿಲ್ಲರ್. ಯಾವ್ದು ಪಿಲ್ಲರು, ಯಾವ್ದು ಕಂಬ ಅಂತ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೋ ತೊಟ್ಟಿ ಮನೆ ಕಂಬ ಹೇಳ್ತಾನೆ ಬಿಡವ. ತೊಟ್ಟಿ ಮನೆ ಇವೆಲ್ಲ ಬಿಟ್ಬಿಟ್ಟವ್ರೆ. ಎಷ್ಟ್ ಚೆನ್ನಾಗಿರ್ತಿತ್ತು ಅಜಾರ ಮನೆ. ಇವಾಗ ಮತ್ತೆ ಅದೇನು ಫ್ಯಾಷನ್ ಅಂತೆ. ಈಗ ಎಲ್ಲ ಸಿಟಿಲೆಲ್ಲ ಸಿಮೆಂಟ್ ಹಾಕಿ ತೊಟ್ಟಿ ಮನೆ ಕಟ್ತಾವ್ರಂತೆ. ಮರದ ಕಂಬಕ್ಕಿಂತ ಒಳ್ಳೇದಿನ್ ಯಾವ್ದು ಇಲ್ಲ ಕಣ್. ಈಗ ಸಿಮೆಂಟ್ ಕಂಬ ಜೋಡಿಸ್ಬಿಡ್ತಾರೆ, ಒಳಕ್ 12 ಇಟ್ಟಿ ನಾಮು ಕಟ್ಟಿಮಿ ಅಂತ ಕಲ್ ತಂದ ಹಾಕ್ಬಿಡ್ತಾರೆ. ಮರ ಅದಲ್ಲವ, ಅದ್ ಎಷ್ಟ್ ಚೆನ್ನಾಗಿರ್ತಿತ್ತವ, ಬಣ್ಣ ಬಣ್ಣದ ಮರಗಳು ಜಯಣ್ಣು. ಮುಂಚೆ ಈ ಏನು ಜಮೀನಿಂದ ಚೀಲದಾಗೆ ಧಾನ್ಯಗಳ ತುಂಬ್ಕೊಂಬಂದ್ರೆ ಚೀಲದ ಸಮೇತ ಹಂಗೆ ಮಡಗಿರೋರು ಮೇಲ್ಗಡೆ ಗುಬ್ಬಚ್ಚಿ ಗೂಡ ಕಟ್ಕೊಬಿಟ್ಟು ಒಂದೊಂದೇ ಕಾಳ ಎತ್ಕೊ ಹೋಗಿ ತಿನ್ನೋದು ಅಲ್ವಾ. ಜನ ಓಡಿಸ್ತಿರ್ಲಿಲ್ಲ ಕವ ಅದನ್ನ. ಯಾವ ಮಾತಿಂದ ಗುಬ್ಬಚ್ಚಿ ದಿನಕ್ಕೊಂದೊಂದ್ ಕಾಳು ಎತ್ಕೊಂಡ್ರುವೆ ಅದೇನ್ ಮಹಾ ಆಯ್ತದೆ ಅಂತ. ಇಲ್ವಾ. ಈ ಕೃಷ್ಣದೇವರಾಯಂಗೆ ಒಂದ್ ಕಿತ ನಿದ್ಬರ್ ನಿಲ್ವಂತೆ. ಯಾಕಪ್ಪ ಗೊತ್ತಿಲ್ಲ. ತೆನಾಲಿ ರಾಮಕೃಷ್ಣನ ಕರೆದ್ಬಿಟ್ನಂತೆ. ಭಾರತ ಮನೇಲಿ ರಾಮಕೃಷ್ಣ, ನೀನೇನೋ ಬೋಸ್ ಅಂದಾಗ ಕತೆ ಹೇಳ್ತೀಯ ಅಂತಲ್ಲ, ನಂಗೂ ಒಂದ್ ಕತೆ ಹೇಳು ಅಂತ. ಇವನ್ಗೆ ಮೊದ್ಲೇ ನಿದ್ದೆ. ಆ ನಿದ್ದೆ ಮಧ್ಯದಲ್ಲಿ ರಾಜ ಎಬ್ಬಿಸ್ಬಿಟ್ಟು ಕತೆ ಹೇಳು ಅಂದ್ರೆ ರಾಜಂಗ್ ಬೋಯಕಾಯ್ತದ. ಅದಕ್ಕೆ ಮಹಾರಾಜ್ರೆ ಎಂತ ಕತೆ ಹೇಳ್ಬೇಕು ಅಂತ. ನಂಗ್ ನಿದ್ದೆ ಬರೋವರೆಗೂ ಕತೆ ಹೇಳ್ಬೇಕು ನೀನು ಅಂತ. ಆಯ್ತು ಮನೆ ಕಡೆ ಹೇಳ್ತೀನಿ ಇನ್ನಂತೆ. ಹೇಳು ಶುರು ಹಚ್ಕೋ ಅಂತ. ಮಹಾರಾಜರದ್ದು ಏನು ಒಂದು ದೊಡ್ಡ ಕಣಜ ಇತ್ತಂತೆ. ಏನಿತ್ತಂತೆ? ಅದರೊಳಗಡೆ ಏನ್ ತುಂಬಿದ್ರಂತೆ? ಭತ್ವ ತುಂಬಿದ್ರಂತೆ. ನೀನು ಹೂವನ್ನು ಭತ್ವ ತುಂಬಿದ್ರಂತೆ. ಮೂಲೆಯಿಂದ ಒಂದೇ ಒಂದ್ ಗುಬ್ಬಚ್ಚಿ ಬಂತಂತೆ. ಒಂದೇ ಒಂದ್ ಕಾಳು ಎತ್ಕಂತಂತೆ. ಪುರ್ ಅಂತ ಹಾರ್ಕೊಂಬಂದು ಪುರ್ ಅಂತ ಹೋಯ್ತಂತೆ. ಆಮ್ಯಾಕಿಂದ ಇನ್ನೊಂದ್ ಗುಬ್ಬಚ್ಚಿ ಬಂತಂತೆ. ಪುರ್ ಅಂತ ಬಂತಂತೆ. ಒಂದೇ ಒಂದ್ ಕಾಳು ಎತ್ಕಂತಂತೆ. ಪುರ್ ಅಂತ ಹೋಯ್ತಂತೆ. ಆಮೇಲಿಂದ ಇನ್ನೊಂದ್ ಗುಬ್ಬಚ್ಚಿ ಬಂತಂತೆ. ಇನ್ನೊಂದ್ ಕಾಳು ಎತ್ಕಂತಂತೆ. ಪುರ್ ಅಂತ ಹೋಯ್ತಂತೆ. ಅವನಿಗೂ ಕೇಳಿ ಬೇಜಾರಾಯ್ತು. ಯೋ ತೆನಾಲಿ ರಾಮಕೃಷ್ಣ ಮುಂದ್ ಕೇಳಯ್ಯ ಅಂದ್ರೆ ಕಣಜ ಖಾಲಿ ಆಗ್ಬೇಕಲ್ವಾ ಮಹಾರಾಜರೇ. ಅವನ್ ಹೇಳೋ ಹೊತ್ತಿಗೆ ಅವ್ರ ನಿದ್ ಬಂದೋಗಿತ್ತ. 10-15 ಕಾಳು ಹೊತ್ತಿಗೆ ನಿದ್ ಬಂದ್ಬಿಡ್ತ. ಅಲ್ಲಕ್ಕಪ್ಪ, ಅದ್ ಯಾವ ಗಳಿಗೆಯಲ್ಲಿ ತೆನಾಲಿ ರಾಮ ಬೇರೆದೇಳು ಮುಂದ್ ಕೇಳು ಅಂತ ಯಾವಾಗ ಹೇಳಿದ್ರಪ್ಪ? ಅಲ್ಲ ರಾಜ ಹೇಳಿದ್ದು ತೆನಾಲಿ ರಾಮನ್ಗೆ ಮುಂದ್ ಹೇಳು ಅಂತ. ಆಯ್ತು ಎತ್ಗ ಹೋಯ್ತಲ್ಲ ಮುಂದ್ಕೇನಾಯ್ತು ಹೇಳು ಅಂತ. ಒಂದೊಂದ್ ಗುಬ್ಬಚ್ಚಿಗೂ ಒಂದೊಂದ್ ಕತೆ ಹೇಳ್ತಿದ್ದ. ಹಂಗಲ್ಲ, ಅದ್ ಕಣಜ ಖಾಲಿ ಆಗ್ಬೇಕು. ಒಂದೊಂದ್ ಕಾಳುಗೂ ಒಂದೊಂದ್ ಗುಬ್ಬಚ್ಚಿ ಬಂತು. ಎಷ್ಟು ಕಾಳು? ಸರಿ ಬಿಡಪ್ಪ, ಕಣಜ ಖಾಲಿ ಆಗ್ಬೇಕು, ಕಣ್ಣಿಗೆ ನಿದ್ದತ್ಬೇಕು ಅಂದ್ರ ಸಾರಾಂಶ. ಈ ಗುಬ್ಬಚ್ಚಿ ಇಂದೆಲ್ಲ ಅದಕ್ ನೆಪ್ಪಾಯ್ತು. ಮನ್ಸನ್ ಜೊತೆ ಇರೋ ಏನಿದೆ ಪ್ರಾಣಿಗಳು ಮತ್ತೆ ಕಾಡು ಇಂಥವನ್ನೆಲ್ಲ ಮನ್ಸನೇ ಸಂರಕ್ಷಣೆ ಮಾಡ್ಬೇಕು ಇಲ್ವಾ. ಈಗ ನೋಡು, ಅಕ್ಕಪಕ್ಕದಾಗೆಲ್ಲ ಸಾಲ್ ಮರಗಳಿತ್ತು. ಸಾಲ್ ಮರ ಅಂದ್ರೆ ಯಾವುದು? ಹಲಸು, ಹುಣಸೆ, ನ್ಯಾರಳೆ, ಇಂಥ ಮರಗಳೇ. ಇಂಥ ಮರಗಳು ಪೊಟ್ರೆನಲ್ಲಿ ಪಕ್ಷಿಗಳಿರೋವು, ಕೋತುಗಳಿರೋವು, ಎಲ್ಲಾ ಜಾತಿಯ ಏನು ಪ್ರಾಣಿ ಪಕ್ಷಿಗಳು ಆಶ್ರಯ ಮಾಡ್ಕೊಂಡಿರೋವು. ಇದನ್ನ ಬೆಳೆಸ್ತಿದ್ದವ್ರು ಯಾರಪ್ಪ? ಮನುಷ್ಯನೇ. ಆಮೇಲೆ ತೋಪುಗಳು ಮಾಡೋರು ಕೆರೆ ಪಕ್ಕ. ಅಲ್ಲಿ ಹೋಗಿ ಏನು ಕಲ್ ತಗ ಹೊಡೆದು ಹಣ್ಣ ತಿನ್ನೋದು, ಮತ್ತೆ ಏನು ಮರಕೋತಿ ಆಡೋದು, ದಾರ ಕಟ್ಕೊಂಡ್ ಜೀಕುದು ಎಲ್ಲ ಮಾಡ್ತಾ ಇದ್ವಲ್ಲ. ಒಂದೊಂದ್ ಕೆರೆ ಪಕ್ಕನೂ ಒಂದೊಂದ್ ತೋಪಿರೋದು. ಅರಣ್ಯ ಅಂದ್ರೆ ಎಲ್ಲೋ ಇರ್ದಾವೆ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ನಮ್ಮೂರ್ ಪಕ್ಕದಲ್ಲೇ ಒಂದು ಅರಣ್ಯ ಅನ್ನೋದಿದ್ರೆ ಎಲ್ಲಾ ರೀತಿನೂ ಅನುಕೂಲ. ನೋಡು, ಜಲ ದಿವಸ ಅಂತ ಆಚರಣೆ ಮಾಡ್ತಾರೆ. ನೀರಿನ ದಿವಸ ಅಂತ. ನೀರಿಗೆ ಮೂಲ ಏನು ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಳಕಿಲ್ಲ ಇಲ್ವಾ. ಈಗ ಸಮುದ್ರ ಐತೆ, ದೊಡ್ಡದಾಗೈತೆ. ಸಮುದ್ರ ಮೇಲ್ಗಡೆ ಮೋಡ ತಯಾರು ಮಾಡಿ ಬೆಟ್ಟಕ್ಕೆ ಕಳಿಸಿ, ಬೆಟ್ಟದಿಂದ ಮಳೆ ಬರ್ಸಿ ವಾಪಸ್ ಮತ್ತೆ ನೀರ್ನ ತಗತ್ತದೆ ಸಮುದ್ರವೇ. ತುಂಬಾ ಜನ ಏನ್ ಅನ್ಕೊಂಡವ್ರೆ ನದಿ ಸಮುದ್ರಕ್ಕೆ ಹೋಗಿ ಸೇರ್ಕತ್ತದೆ ಅಂತ. ಇಲ್ಲ, ಸಮುದ್ರವೇ ನದಿನ ಸೇರ್ಸ್ಕತ್ತದೆ ವಾಪಸ್ಸು. ಯಾಕೆಂದ್ರೆ ಸಮುದ್ರ ಒಂದೇ ಕಡೆ ಇರೋದು. ಏನಣ್ಣ, ನದಿಗೆ ಚಲನೆ ಐತೆ.
ಸಮುದ್ರ ನಿಂತಂಗ್ ನಿಂತದೆ. ಈಗ ನಿಂತಿರೋರ್ಗೆ ಆಹಾರ ತಂದು ಕೊಡೋರು ಯಾರು? ಅದಕ್ಕೆ ಬೇಕಾಗಿರೋ ಆಹಾರ, ಅದ್ರ ಒಳಗಡೆ ಇರೋವಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಯಾವ್ದವ? ಅದಕ್ಕೇನ್ ಮಾಡ್ತದ? ಅದು ಎಲ್ಲಾ ಕಡೆಯಿಂದ ಆಹಾರವ ಸಂಗ್ರಹಣೆ ಮಾಡ್ಕೋತದೆ. ಮಳೆ ರೂಪದಲ್ಲಿ ಬೆಟ್ಟದ ಮೇಲೆ ಬೀಳ್ತದೆ. ಬೆಟ್ಟದ ಮೇಲೆ ಬಿದ್ದಾಗ ಎಲೆ, ಸಾವಯವ ಪದಾರ್ಥಗಳೆಲ್ಲ ಮಣ್ಣಿನ ಸಾರದ ಮೂಲಕ ಕೊಚ್ಕೊ ಬರ್ತದೆ. ಊರಿನ ಮಧ್ಯದಲ್ಲಿ ಹರಿತದೆ. ಜಾನುವಾರುಗಳದ್ದು ತ್ಯಾಜ್ಯನೂ ಸೇರ್ಕತ್ತದೆ. ಎಲ್ಲ ವಾಪಸ್ ಹೋಗಿ ಎಲ್ಲಿ ಸೇರ್ಕತ್ತದೆ? ಸಮುದ್ರಕ್ಕೆ. ಇದು ಜಲಚಕ್ರ. ಈ ನೋಡಪ್ಪ, ಜಲ ದಿವಸ ಅಂತ ಆಚರಣೆ ಮಾಡೋದು ಅಷ್ಟೇ ಅಲ್ಲ, ನೀರನ್ನ ನಾವು ಮುಂದಿನ ತಲೆಮಾರ್ಗೂ ಉಳಿಸ್ಬೇಕು ಕಣ. ನೀರ್ ಬತ್ತಾದೆ ಅಂತ ದೊದಕ ಅಂತ ಸುಮ್ಮನೆ ಸುರ್ಕತಾನೆ ಇರ್ತಾರ ಮೈ ಮೇಲೆ. ಬ್ಯಾಸ್ಗೆ ಅಲ್ವಾ ಈಗ? ಏನಲ್ಲಿ 90 ಇಲ್ವಾ ನಮ್ಮೂರು? ಅದು ಅದೇನಲ್ಲ ಹೇಳ್ತಾರಲ್ಲ, ಯಾವ್ದಪ್ಪ ಕೊನೆಯಲ್ಲಿ ಅದು ಆ 90ಲಿ ಏನ್ ಐಕ ಸುಮ್ಮನೆ ದದಕನೆ ಏನು ನೀರ ಉಯ್ಕತಾ ಬಿದ್ದಾರೆ. ನಾನು ಹೇಳಿದೆ ಅಲ್ಲಕ್ಕಪ್ಪ, ಬ್ಯಾಸ್ಗೆ ಅನ್ಬಿಟ್ಟು ನೀನ್ ಈ ಮಟ್ಟಿಗೆ ಹಿಂಗ್ ಉಯ್ಕೊಂಡ್ರೆ ಇನ್ ಉಳಿದವ್ರಿಗೆ ಏನ ಮಾಡೋದು ಅಂತ. ಹಣ ಬಿಡು, ಅವರು ಕೆರದಿಕ್ ಹೋಯ್ತಾರೆ ಕಣ ಅಂತ. ಅಲ್ಲಪ್ಪ, ವಯಸ್ಸಾದವ್ರು ಏನ ಮಾಡ್ಬೇಕು? ಮನೇಲಿ ನೀರ್ ಇಲ್ದಾದ್ರೆ ಇದೇ ತಾನೇ ಆಶ್ರಯಿಸ್ಕೋಬೇಕು. ಅದಕ್ಕೆ ಮಿತವಾಗ ಬಳಸ್ಬೇಕು. ಏನಪ್ಪಾ, ನೀರ ಸಮುದ್ರವೇ ರಕ್ಷಣೆ ಮಾಡ್ಬೇಕು, ನದಿಯುವೇ ರಕ್ಷಣೆ ಮಾಡ್ಬೇಕು, ಕಾಡುವೇ ರಕ್ಷಣೆ ಮಾಡ್ಬೇಕು. ಈಗ ಜಲ ಒಂದು ಉಳಿಸ್ಬೇಕು ಅಂತ ಅನ್ಬಿಟ್ಟು ಅಷ್ಟೇ ಅಲ್ಲ, ಈಗ ನಮ್ ಜಯಣ್ಣ ಹೇಳ್ದಂಗೆ ಕಾಡ್ನು ಉಳಿಸ್ಬೇಕು. ಕಾಡು ಉಳಿಸಿದ್ರೆ ಅಲ್ವೇನಣ್ಣ ನೀರು ಉಳಿಯೋದು? ಮೊದ್ಲು ಹೇಳಿಲ್ವಾ ನಮ್ ಜಯಣ್ಣ, ವಿಜ್ಞಾನಿ ಹೇಳ್ದಂಗೆ? ಈಗ ಉಳ್ಸಕ್ಕೆ ಯಾರೊಬ್ರು ಪುಣ್ಯಾತ್ಮರು ಹೇಳ್ತಿದ್ರು ಕಣ, ಹಿಂದೆಲ್ಲ ನೀರ್ನ ಕೊಡೋದೇ ಆದ್ರೆ ಅಥವಾ ನೀರ್ನ ಸಂಗ್ರಹಿಸಿ ಇಟ್ಕೊಳ್ಳೋದೇ ಆದ್ರೆ ಯಾವ್ದ್ರಾಗ ಇಟ್ಕೊಳ್ಳೋರಣ್ಣ? ಒಂದ್ ದೊಡ್ಡ ತಪ್ಲೆನಾಗೆ ನೀರ್ ತುಂಬೋರು, ಒಂದು ಚಂಬ ಕೊಡೋರು, ಇಲ್ವೇನಣ್ಣ? ಇದೇ ಸಂರಕ್ಷಣೆ ಅಂತ. ಈಗ ಏನಾಗದೆ, ಬಾವಿಯಿಂದ ನೀರ್ ಸೇದ್ಬೇಕಿತ್ತು ಮುಂಚೆ ಎಲ್ಲ. ಕಷ್ಟಪಟ್ಟು ಸೇದ್ಕ ಬಂದು ಆ ಕೊಡಪಾನ ತುಂಬಿಸೋರು, ಒಂದ್ ಸಣ್ಣ ಚಂಬುನ ಕೊಡೋರು, ಅದರಲ್ಲೇ ಮುಖ ತೊಳೆಯೋದು, ಕಾಲ್ ತೊಳೆಯೋದು ಎಲ್ಲ ಮಾಡ್ಕೊಳ್ಳೋರು. ಈಗ ನಲ್ಲಿ ಅದೆ, ಮ್ಯಾಲ್ಗಡೆ ಟ್ಯಾಂಕ್ ಅದೆ, ಟ್ಯಾಂಕಿಗೆ ನೀರ್ ತುಂಬಕ್ ಮೋಟ್ರ್ ಅದೆ, ಬಾವಿ ಸೇದಂಗಿಲ್ಲ. ಸೊಂಟದ ಮೇಲೆ ಒತ್ಕೊಂಬಂದ್ ನೀರ್ನ ಏನು ತಪ್ಲೆಗೆ ಹಾಕಂಗಿಲ್ಲ. ಬರ್ರಂತ ಬರ್ತದೆ ನೀರು, ಕಷ್ಟವಿಲ್ದಲ್ಲೇ ಬಳಕೆ ಮಾಡ್ತಾರೆ. ಅದೇ ನೋಡೋಣ, ಒತ್ಕೊಂಬಂದು ಕೆರೆ ಕಟ್ಟೆಯಿಂದ ಒತ್ಕೊಂಬಂದು ತಂದು ನೀರ್ನ ಮನೆ ಒಳಕ್ ಹಾಕೊಂಡಿದ್ರೆ ಆಗ ಕಷ್ಟ ಗೊತ್ತಾಗೋದು. ಅದಕ್ಕೆ ಆ ದುಡ್ಡು ಸಂಪಾದನೆ ಮಾಡೋರು ಒಂದೊಂದು ರೂಪಾಯಿಗೂ ಹೆಂಗೆ ಯೋಚನೆ ಮಾಡ್ತಾರೆ, ಹಂಗೆ ಕಷ್ಟ ಬಿದ್ದು ನೀರ ಸಂಪಾದನೆ ಮಾಡಿದಿದ್ರೆ ಅದ್ರ ಬೆಲೆ ಗೊತ್ತಾಗೋದು. ಹೌದಕ್ಕಪ್ಪ, ಎಲ್ಲದೂ ಅಷ್ಟೇ. ಕಷ್ಟ ಬಿದ್ದಾಗ ಸಂಪಾದನೆ ಮಾಡುವಾಗ ಯಾರ ಬಂದ್ ಕೇಳಿದ್ರೆ ಹಿಂದಕ್ಕೂ ಮುಂದಕ್ಕೂ ಯೋಚನೆ ಮಾಡ್ತೀವಿ ನಾವು, ಜೇಬಿಂದ ಕಾಸ ತೆಗಿಯಕ್ಕೆ ಅಲ್ವಾ. ಈಗೇನಾಗ್ಬಿಟ್ಟದೆ ಜಯಣ್ಣ, ಈ ಮೊಬೈಲ್ನಾಗೆ ಕಾಸದೆ, ಕೇಳಿದ ತಕ್ಷಣ ಪಟಕ್ನ ಹಾಕ್ಬಿಡ್ತೀವಿ. ಈಗ ಹಂಗೆ ಲೆಕ್ಕ ಪಕ್ಕ ಗೊತ್ತಾಯ್ತಾ ಇಲ್ಲ ಈಗ. ಮುಂಚೆ ಆದ್ರೆ ಕೈಯಲ್ಲಿ ಕಾಸು ಇಟ್ಕೊಂಡು ಎಣಿಸ್ಕೊತಾ ಇದ್ದೋ, ಇಷ್ಟ್ ಕೊಡ್ಬೇಕು, ಇಷ್ಟ್ ಮಾಡ್ಬೇಕು, ಲೆಕ್ಕ ಬರೀತಾ ಇದ್ದೋ. ಈಗ ಹಂಗಲ್ಲ, ಹೋಗು ಅಲ್ಲಿ ಎಷ್ಟು ಇದ್ರಲ್ಲಿ ಕೊಟ್ಬಿಡು, ಫೋನ್ ಇಂದ ಖರ್ಚ ಮಾಡ್ದೈ ಬಂದದ್ದೆಲ್ಲ ಹಂಗೆ ಇಡ್ತಿದ್ದ. ಈ ಕಣ ನಮ್ಗೆ ಏನ ನಿನ್ ಬಾಯಿ ಅರ್ಕೆಯಿಂದ ಹಂಗೆ ಆಗ್ಲಿ, ಏನ್ ಅರ್ಕಿಯವ ಇರೋದ್ನೇ ಖರ್ಚು ಮಾಡೋ ಸಾಕು ಕಣ. ಈಗ ಅಂದ್ರೆ ಅವನೇನೋ ಹಾಕತಾವನೆ ಪೀಟಿಗೆ ಸಾಲಾಗಿಲ್ಲ ಕೇಳ್ತಾನೆ, ಹುಷಾರಾಗಿರು. ಇಲ್ಲಕ್ಕಪ್ಪ, ನಾನ್ ನಿನ್ ಕೇಳಿದ್ರು ಕೇಳನು, ನನ್ ಕೇಳಲ್ವೇ? ಕಮಲಕ್ಕನ ಹತ್ರ 5 ಪೈಸೂ ಕೇಳೋದಿಲ್ಲ ಕಣ, ಕಬಡ್ಡಿ ಕಾಸುವೆ ನನ್ಗ. ಆಯ್ತಾಯ್ತು, ಇದೇ ಮಾತು ಇರ್ಲಿ. ಅಲ್ಲ ಚಂದ್ರಣ್ಣ, ಈಗ ಒಂದ್ಕ ಸಂಬಂಧ ಹೆಂಗದೆ ಯೋಚನೆ ಮಾಡು. ಈಗ ಕಾಡು, ನೀರು, ಪಕ್ಷಿ ಏನಣ್ಣ, ಒಂದಿಲ್ದಲೆ ಇನ್ನೊಂದಿಲ್ಲ, ಹಂಗೆ ಕುಂತ್ಕ ಯೋಚನೆ ಮಾಡು. ಅಂದ್ರೀಗ ಗುಬ್ಬಚ್ಚಿಗಳು ಬರೀ ಮನ್ಸನ್ ಜೊತೆ ಇರ್ತವೆ, ಅವು ಮನ್ಸ ಬುಟ್ಟಾಕಿ ತಿಂತವೆ ಅಷ್ಟೇ ಅಲ್ಲ, ಅವೇನ್ ಮಾಡ್ತವೆ, ಬೀಜನ ಹಣ್ಣು ಪಣ್ಣು ತಿನ್ಕ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಜ ಪ್ರಸರಣ ಮಾಡ್ತವೆ. ಮತ್ತೆ ಇವನ್ಗೆ ಹಾನಿಯಾಗಿರೋ ಹುಳ ಉಪ್ಟ ತಿನ್ಕತವೆ. ಅವು ಬೀಜ ಪ್ರಸರಣ ಮಾಡೋದ್ರಿಂದ ಅಲ್ಲಿ ಕಾಡು ಗಿಡಗಳು ಉಟ್ಕತವೆ. ಈ ಶ್ರೀಗಂಧ ಎಲ್ಲ ಹುಟ್ಟಿರೋದು ಹಂಗೆ ಅಂತ ಕಣಪ್ಪ. ಆಮ್ಯಾಕೆ ಕಾಡು ಬೆಳೆದಂಗೆ ನೀರಿನ ಸಂರಕ್ಷಣೆ ಆಯ್ತದೆ, ಮಣ್ಣು ಸಂರಕ್ಷಣೆ ಆಯ್ತದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡು, ಎಲ್ಲವಕ್ಕೂ ಒಂದಕ್ಕೊಂದು ಸಂಬಂಧ ಹೆಂಗದೆ. ಈಗ ಅದ ಕಟ್ಟ ಮಾಡ್ಬಿಟ್ಟಿದೀವಿ ನಾವು ಚೈನಾ. ಹಂಗ
ಹಂಗಾಗಿ ಏನಾಗ್ಬಿಟ್ಟದೆ ಯಾವ್ದು ಎಲ್ಲದೆ ಏನದೆ ಹೆಂಗದೆ ಅನ್ನೋದು ನಮ್ಗೀಗ ಮರ್ತೋಗ್ಬಿಟ್ಟದೆ ಇಲ್ಲ ಬಿಡು. ಈಗ ಏನಾಗದೆ ಈ ನಮ್ಮ ಈ ಪ್ಯಾಟೆಲ್ ಹೋದ ಐಕ ಕಾಡ ಮತ್ತೆ ಈ ಸಮುದ್ರವ ನೋಡಕ್ಕೆ ಟ್ರಿಪ್ ಆಗಿ ಹೋಯ್ತಾರೆ. ಹೌದು, ಸುಮ್ಮನೆ ನೋಡ್ಕೊಂಡ್ ಬರ್ತಾರೆ ಅಷ್ಟೇ. ಇದು ಹೆಂಗ್ ಬಂತು, ಇದ್ರೊಳಗೆ ಏನದೆ ಏನೇನಲ್ಲ ಅದು ಏನೂ ಗೊತ್ತಿಲ್ಲ. ಬೀಚಲ್ಲಿ ಒದ್ದಾಡಿ ಈಗ ಅಲ್ಲೆಲ್ಲ ಆಟಗಳೆಲ್ಲ ಬಂದ್ಬಿಟ್ಟದಲ್ಲ, ಅಲ್ಲಿ ಆಟ ಆಡ್ಕೊಂಡ್ ಬರೋದು. ಎಲ್ಲ ಕಣಣ್ಣ, ಈಗ ನಮ್ಗಂದ್ರೆ ಮುಂಚೆ ಏನಿತ್ತು, ಮಳ್ ಮೇಲೆ ಕುತ್ಕೊಂಡ್ ನೋಡ್ತಾ ಇದ್ದೋ. ಈಗ ಹಂಗಲ್ಲ, ಆ ನೀರಲ್ಲಿ ಏನೇನೋ ಆಟಗಳು ಬಂದ್ಬಿಟ್ಟವೆ ಕಣಣ್ಣ. ಮದ್ದಿ ಗಂಟ್ಲು ಕರ್ಕೊಂಡು ಹೋಯ್ತಾರಂತಲ್ಲವ, ಕರ್ಕೊಂಡ್ ಬರ್ತಾರೆ. ಒಳಗಡೆ ಮುಳುಗಿಸಿ ಎಂತದ ಕಣ್ಗ ದುರ್ಬೀನ ಹಾಕ್ಬಿಟ್ಟು ಮೂಗ್ಗೆ ಗಾಳಿ ಸಂಚಾರ ಆಗೋಂಗ್ ವ್ಯವಸ್ಥೆ ಮಾಡ್ಬಿಟ್ಟು ಸಮುದ್ರದ ಒಳಗಡೆ ನಡೆದಾಡಿಸ್ತಾರಂತೆ ಕಣಣ್ಣ. ಜಯಣ್ಣ ನಮ್ಗೊಂದ್ ಕಿತ್ತ ಕರ್ಕೊಂಡ್ ಹೋಗ ಭಯ ಆಯ್ತಿದೆ ಕಣಣ್ಣ. ಅದೇ ಯಾಕವ ಭಯ, ನಮ್ ಜಯಣ್ಣಿಲ್ವಾ ಎತ್ಕೊಂಡ್ ಬರ್ತಾನೆ ಮ್ಯಾಕೆ. ಅಲ್ಲ, ನಮ್ ಜೊತೆ ಒಬ್ರು ಬರ್ತಾರೆ, ಕೈ ಹಿಡ್ಕೊಂಡ್ ಅವ್ರು ಬರ್ತಾರೆ ನೀರೊಳಕ್ಕೆ. ನಮ್ಮನ್ ಬಿಟ್ಬಿಟ್ರೆ ಆಯ್ತು. ಆಮೇಲೆ ಅಂದ್ರೆ ಮ್ಯಾಕ್ ಹೇಳೋದೇ ಮೀನು ಓಡಾಡ್ದಂಗೆ ಸಮುದ್ರ ತಳದಲ್ಲಿ ನೀನು ನಡೆದಾಡ್ಬೋದು, ಓಡಾಡ್ಬೋದು. ಹೋಗನ್ ಸುಮ್ಕಿರು, ಉಡುಪಿತವದ ಮಕ್ಕಳ ರಾಜ್ಯ ಪಿಕ್ಚರ್ ಅದು ಶಿವಾಜಿ ಗಣೇಶನ್ ಮತ್ತೆ ಉಮೇಶ್ ಎಲ್ಲ ಮಾಡಿದ್ರಲ್ಲಪ್ಪ. ಅದ್ರಲ್ಲಿ ಅದೇನೋ ಮೇಲೆ ಆಕಾಶದ ಮೇಲೆ ಅದೇನೋ ಬಾಹ್ಯಾಕಾಶ ಅಂದ್ರೆ ಓಡ್ತಾರಲ್ಲ ಸ್ಲೋ ಮೋಷನ್ ಅಲ್ಲಿ, ಹಂಗ ಹೋಗ್ಬೋದಾ ಜಯಣ್ಣ? ನೀರೊಳಗಡೆ ಓಡಾಡ್ಬೋದಂತೆ ಸಮುದ್ರದೊಳಗ. ಅಂದ್ರೆ ಅವೆಲ್ಲ ಶೈಕ್ಷಣಿಕವಾಗಿ ತಿಳ್ಕೊಳ್ಳೋಂಥ ವಿಚಾರಗಳು. ಈಗ ಸಮುದ್ರದ ಒಳಗಡೆ ಏನದೆ, ಈಗ ಸಮುದ್ರ ಅಂದ್ರೆ ಬರೀ ನೀರಂತ ನಾವು ಭಾವಿಸ್ತೀವಿ. ನೀರಷ್ಟೇ ಅಲ್ಲ, ಈ ಭೂಮಿ ಮೇಲೆ ಹೆಂಗೆ ಒಂದು ವ್ಯವಸ್ಥೆ ಅದೋ ಸಮುದ್ರದಲ್ಲೂ ಹಂಗೆ ವ್ಯವಸ್ಥೆ ಅದಂತೆ. ಅಲ್ಲೂ ಪ್ರಾಣಿಗಳವೆ. ಈಗ ಏನಪ್ಪಾ ಅದೆಂತದೋ ತಿಮಿಂಗ್ಲ ಅಂತಾರಲ್ಲ, ದೊಡ್ಡ ಪ್ರಾಣಿ. ಮನುಷ್ಯರ್ನೇ ನುಂಗ್ಬಿಡ್ತದಂತಲ್ಲ ನೀನ್ ಮನ್ಸೂರ್ ಅದು ಆಮೆಯ ಬಿಟ್ಬಿಟ್ರೆ ಅದ್ಯಾನ ನೀಲಿ ತಿಮಿಂಗಲ ಅಂತದಂತಲ್ಲ, ಅದೇ ಬಹಳ ವರ್ಷ ಬದುಕಿರ್ತದಂತೆ. ಅಂತ ಪ್ರಾಣಿಗಳೆಲ್ಲ ಅಲ್ಲವೇ ಅಂದ್ಮೇಲೆ ಅದು ಒಂದು ದೊಡ್ಡ ಪ್ರಪಂಚನೇ ಅಲ್ವೇ. ಅದ ಅರ್ಥ ಮಾಡ್ಕೊಳಕ್ಕೆ ಈ ತರದ್ದು ಸಣ್ಣ ಪುಟ್ಟ ಇದು ಕೆಲ್ಸಗಳು ಬೇಕಾಯ್ತವೆ ನೋಡಪ್ಪ. ಈ ಕಾಡು ಕಡ್ಲು ಇವೆಲ್ಲ ಹೇಳ್ತಿದ್ದಂಗೆ ನಮ್ ಕವಿಗಳೆಲ್ಲ ಒಳ್ಳೊಳ್ಳೆ ಕಾವ್ಯಗಳನ್ನೇ ಬರ್ದ್ಬಿಟ್ಟಿಲ್ವಪ್ಪ. ಈಗ ಅದೇ ನಮ್ಗೆ ನವೈಕ್ಲಾಗಿದ್ದಾಗ ಪದ್ಯ ಇರೋದಲ್ಲ, ಜೋಯಿಸ್ರಪ್ಪ ಬಂದು ಅದೇನೋ ಕುಮಾರವ್ಯಾಸ ಭಾರತ್ವ ಓದ್ತಿರ್ಲಿಲ್ವವ, ಕಟ್ಟೆ ಮೇಲೆ ಕುಂತ್ಕೊಂಡು ಏನ್ ಚಂದ ಓದರವ, ಏನ್ ಅರ್ಥ ಹೇಳೋರು. ಇದು ಅದೇನ ಕಾಂಡವನ ದಾನ ಅಲ್ಲ, ಅಲ್ಲಗವ ಕಾಡ್ನ ಸುಟ್ಬಿಡೋದು ಆಯ್ತಾ. ಆಮೇಲೆ ಸಾಪಾಸಿಗ ಬರೋದು ಅರ್ಜುನಂಗೆ, ಇದೆಲ್ಲ ಮಾಡೋದು. ಆ ಕಾಡ್ನ ವರ್ಣಿಸ್ತಾ ಇದ್ರೆ ಹೆಂಗಿರ್ತಿತ್ತಪ್ಪ, ಭಯ ಆಗೋದು ಕೇಳಕ್ಕೆ. ನೀನು ಕಾಡ ಬೆಳೆಸೋದು ಹೇಳದ್ಬಿಟ್ಟು ಸುಡೋದು ಹೇಳ್ತಿದ್ಯಲ್ಲ. ಅಲ್ಲಕಪ್ಪ, ಕಾಡ್ ವರ್ಣನೆ ಹೇಳ್ಬಿಟ್ಟು ಅಂತ ಕಾಡ್ನ ಸುಟ್ಟಾಕ್ಬಿಡ್ತಾರಲ್ಲಪ್ಪ ಅಂತ ಅದು. ಆಮೇಲೆ ಸಮುದ್ರವ ವರ್ಣಿಸಿದ ಹೆಂಗ್ ವರ್ಣಿಸವ್ರಪ್ಪ ನಮ್ ಕವಿಗಳು ಅಲ್ವಾ. ಕವಿಗಳು ಸಮುದ್ರನ ಯಾವ್ದಕ್ಕೋ ಹೋಲಿಸ್ತಾರೆ, ದೋಣಿನ ಇನ್ಯಾವ್ದಕ್ಕೋ ಹೋಲಿಸ್ತಾರೆ. ಗೋಪಾಲ್ ಕೃಷ್ಣ ಅಡಗ್ರದ್ ಇತ್ತಲ್ಲಣ್ಣ ನಮ್ಗೆ ಪದ್ಯ, ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯಿ ದೋಣಿ ಅಂತ. ಅದ್ಯಾಕವ ಹಂಗೆ ಬರೀ ಮಾತಾಡ್ದಂಗ ಆಡ ಒಂದೆರಡು ಸಾಲ ಹಂಗ ಆಡು ಕೇಳಮ್ಮ. ಇರ್ಲಿ ಬಿಡೋಣ, ಅದ್ಯಾಕವ ಒಳ್ಳೆ ಕಂಠ ಇಟ್ಕೊಂಡ್ ಅದ್ಯಾಕ ನೀ ಬರೀ ಮಾತಾಡ್ದ. ಮುಂದಿನ ಕಿತ್ತ ಆಡೇನ್ ಬಿಡು, ನಾನೇ ಆಡ್ಬಿಡ್ತೀನಿ ಬಿಡವ. ಆಡಿಯ ಅದೇನೋ ಮನಿಕಳ ಪೊಸಿಷನ್ ಆಗಿದ್ದೆ ಚೈತನ್ಯ ಅಂತಂದ್ರೆ ನಾನು ನನ್ ಮನ್ಸು ಅದ ಆಗ್ಬಿಡ್ತದ ಕಣ. ಅದಕ್ಕೆ ಅದ್ ಬಿಡು ಬೇಡ ನಿನ್ಗೆ. ಅಯ್ಯೋ ನಂಗೆ ನೆಪ್ಪ ಆಯ್ತಿಲ್ಲ, ನೀನೇ ಒಂಚೂರು ಹೇಳ್ಬಿಡು. ಅಲ್ಲ ಕಣವು, ಈಗ ನೀನ್ ಆಡೋದು ಅವಳಾಡೋದು ಎಲ್ಲ ಮುಂದಿನ ಕಿತ ಮಡಿಕಳಿ. ಈಗ ಯಾವೋ ಈಗ ಬ್ಯಾಸ್ಗೆ ಬಲವತ್ತ ಅಣ್ಣ ಹೆಂಗಿದ್ರು ಮಡಿಕೊಂಡಿದ್ದೀಯಲ್ಲ, ಅದ್ರದ್ದು ಬೆಲ್ಲ ಹಾಕ್ಬಿಟ್ಟು ಸಾವಯವ ಬೆಲ್ವ ಹೊಸಿ ಸರ್ಬತ್ ಮಾಡ್ಕೊಂಡ್ ತಕಬವು. ಈ ವಾರ ಅಷ್ಟೇ ಅದನ್ನ ಮಾಡು, ಇವಾಗ ರೂಢಿ ಮಾಡ್ಕೊಂಡ್ಬಿಟ್ಟಾನೆ. ವಾರವಾರವೂ ಅದನ್ನೇ ಕೇಳ್ತಾನೆ. ಅದಕ್ಕೆ ಬೇರೆ ಟೈಪ್ ಅಲ್ಲಿ ಮಾಡ್ಕೊಂಡ್ಬಿಡು ಮುಂದಿನ ವಾರ. ಈಗ ಅದನ್ನೇ ಮಾಡ. ಇನ್ನೊಂದಿದೆ, ಬ್ಯಾಲ್ದಣ್ಣಲ್ಲಿ ಶೀಕರಣೆ ಮಾಡಿದೀನಿ, ಗೊತ್ತಾ ನಿಂಗೆ? ಶೀಕರಣೆ ಏನವ ಹಂಗಂದ್ರೆ? ಅದನ್ನ ಬೆಲ್ಲ ಹಾಕಿ ಒರಳ್ಕಲ್ಲಲ್ಲಿ ರುಬ್ಬಿ ಏಲಕ್ಕಿ ಹಾಕಿ ತಟ್ಟೆಗೆ ಹಾಕಿದೀನಿ. ಈಗ ತಣ್ಣಗಾಗಿರ್ತದೆ, ಜಾಮು ಹಂಗಿರ್ತದೆ. ಹೋಗವ ಅದನ್ನೇ ತಕೊಂಬ.
ಭಾಗವಹಿಸಿದ್ದವರು ಆರ್ ಲೋಕೇಶ್.